ಓ ದೇವ್ರೆ, ನಮ್ಮ ಮನೇಲಿ ಈ ತರ ಎಲ್ಲ ಸಿಸ್ಟಮ್ಯಾಟಿಕ್ ಇಲ್ಲಪ್ಪ. ನೀವು ಅಡುಗೆ ಮಾಡಲ್ಲ, ನಾವು ವಿಡಿಯೋ ಮಾಡೋಣ. ಮನೆಯಲ್ಲಿ ಸಿಂಪಲ್ ಆಗಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡೋಣ. ಗ್ಯಾಸ್ 21 ದಿನಕ್ಕೆ ಒಂದು ಬುಕ್ ಮಾಡೋದಕ್ಕಾಗುತ್ತಂತೆ. ನಮ್ ಸಿಸ್ಟರ್ಗೆ ತಿನ್ಬೇಕಂತ ಆಸೆ ಆಯ್ತು. ನಾನು ಅಡುಗೆ ಮನೆಗೆ ಬರೋದಿಲ್ಲ ಇತ್ತೀಚೆಗೆ. 7 ವೆರೈಟೀಸ್ ಟ್ರೈ ಮಾಡೋಣ. ಸ್ವಲ್ಪ ಮೇಂಟೈನ್ ಮಾಡ್ಬೇಕು, ಗ್ಲಾಸ್ ಅಲ್ವಾ. ವಿಡಿಯೋ ಮಾಡೋರು ಸ್ಲೋ, ಹಾಕೋರು ಸ್ಲೋ. ಅದೇ ಸ್ಟಾರ್ಟಿಂಗ್ ಹಾಕಲೇ ಇಲ್ಲ ಮೊದಲೇ ತರ. ಅಲ್ಲ ರೇಣುಕಾ, ವಿಡಿಯೋ ಹಾಕೋರು ಸ್ಲೋ, ಮಾಡೋರು ಸ್ಲೋ. ಇವರ ವಿಡಿಯೋ ಕಾಯಿ ನನಗೆ ಸುಸ್ತಾಗಿ ಹೋಯ್ತು. ನಾನು 3 ಕಾಲವರೆಗೂ ನೀವಿಬ್ರು ಒಂದಿನ ಆದ್ರೂ ಅನ್ಕೊಂಡಿದ್ದೀರಾ ನಾವು ಒಂದ್ ಸತಿ ಇಬ್ರು ಸೇರಿ ವಿಡಿಯೋ ಮಾಡೋಣ, ಕ್ಯಾಮ್ರಾ ಇಟ್ಕೊಂಡು ನಾವೇ ಎಡಿಟ್ ಅವ್ರ ಹತ್ರ ಮಾಡಿಸ್ತೀವಿ. ಒಂದ್ಸತಿ ನಾವಿಬ್ರು ಮಾಡೋಣ ಅನ್ಕೊಂಡಿದ್ದೀರಾ ಒಂದ್ ದಿವಸ ಇವ್ರಿಗೆ ಅಡಿಗೆ ಮಾಡಿ ಕೊಡ್ಬೇಕಂತ. ಹಾಗೆ ನಮ್ಮ ತಲೆಗೆ ಬರ್ಲೇ ಇಲ್ಲ. ಅಲ್ಲ ರೇಣುಕಾ, ಒಂದ್ ದಿವಸ ನಮ್ಮ ತಲೆಗೆ ಬರ್ಲೇ ಇಲ್ಲ ಅದು. ಅದೇ ನೀವು ಅಡುಗೆ ಮಾಡಲ್ಲ, ನಾವು ವಿಡಿಯೋ ಮಾಡೋಣ. ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡೋಣ. ನಮ್ಗೆ ಅಲ್ವಾ ಇವ್ರಿಗೆ ನಾಳೆದ್ದು ಏನ್ ವಿಡಿಯೋ ಹಾಕುದು, ನಾಳೆ ಏನ್ ಮಾಡುದು, ನಮ್ಗೆ ನಾಳೆದ್ದು ಏನ್ ತಿಂಡಿ ಏನ್ ಅಡಿಗೆ ಮಾಡುದು. ಈಗ ಡಿಸ್ಕಷನ್ ಆಯ್ತು. ಪುಳಿಯೋಗರೆ ಅಂತ ಇವ್ರು ಹೇಳಿದ್ರು, ಪುಳಿಯೋಗರೆ ಬೆಂಕಿ ಬಿತ್ತ ಅಂತ ಹೇಳಿದೆ ನಾನು ಯಾಕೆ ಗ್ಯಾಸ್ ಖಾಲಿ ಆಗ್ಬಿಟ್ಟಿದೆ, ಅಕ್ಕಿ ನಾವು 2 ಉಳಿಸ್ಬೇಕಂತ ಸಿಂಪಲ್ ತಿಂಡಿ ಮಾಡಕ್ಕೆ ಅಂತ ನಾನು ಸಿಗೋದಿಲ್ಲ ಅದ್ರಲ್ಲಿ. ಆಮೇಲೆ ಮಾಡಿದ್ರೆ ಪಲಾವ್ ಮಾಡಿ ತುಂಬಾ ದಿವಸ ಆಯ್ತಾನ, ಅದಕ್ಕೆ ಪಲಾವ್ ಮಾಡೋಣ ಅಂದ್ರೆ ಪಲಾವ್ ತಿಂತೀವಿ. ಪುಳಿಯೋಗರಲ್ಲಿ ಹೆಚ್ಚು ತಿರ್ಗಿಸಿದ್ರೆ ಏನೋ ಸಿಗುದಿಲ್ಲ. ನಿಮಗೆ ತರಕಾರಿ ಬೇಡ ಅಲ್ಲ, ನಿಮಗೆ ತರಕಾರಿ ಬೇಡವಲ್ಲ, ಬೇಗ ಸ್ವಲ್ಪ ತಿನ್ಬೋದಲ್ಲ ಅಂತ ನಾನು ತುಂಬಾ ದಿನ ಆಯ್ತು. ಬಿಸಿಬೇಳೆ ಬಾತ್ ಮಾಡ್ತೀವಿ ಇಬ್ರು ಬೇಕು ಅಂದ್ರೆ. ಇಷ್ಟ ಗೊತ್ತಾ ಮಾಡಿ ಮಲ್ದಲ್ಲ, ಗಟ್ಟಿ ಮಲ್ತು ಬಿಡ್ತಾರೆ ಅಲ್ವಾ. ಚೆನ್ನಾಗಿತ್ತಲ್ಲ ಮಾಮಿ. ಇಲ್ಲ ಟೇಸ್ಟ್ ಚೆನ್ನಾಗಿತ್ತು, ಚೆನ್ನಾಗಿತ್ತು. ಈರುಳ್ಳಿ ಈರುಳ್ಳಿ ಟೊಮಟೊ ಆಮೇಲೆ ಮೊಸರು ಗೊಜ್ಜು ಮಾಡಿದ್ದಾರೆ. ಹೇಳಿದ್ದು ಸೊಪ್ಪು ಆಯ್ತಾ? ಅಲ್ಲ ಇಲ್ಲ ಅಂದ್ರೆ ತರ್ಸಿ, ಕೊತ್ತಂಬರಿ ಸೊಪ್ಪು ತರ್ಸಿ. ನಾಳೆ ಈರುಳ್ಳಿ ಬಜೆ ಮಾಡಿ. ಈರುಳ್ಳಿ ಬಜೆ ಗೋಳಿ ಬಜೆ. ನಾಳೆ ಗೋಳಿ ಬಜೆ ಅಲ್ಲ ನಿಮಗೆ. ಮೈದಾ ಇಟ್ಬೇಕು. ಅವು ಇದಕ್ಕೆ ಬೋಡತ್ತ ಒಬ್ಬಟ್ಟಿಲ್ಲ, ಒಂದು ಕೆಜಿ ತಂದಿ ಸಾಮಾನಲ್ಲಿ. ನನಗೇನು ಒಬ್ಬಟ್ಟಿಗೆ ಸ್ವಲ್ಪ ಸಾಕು. ಅದೇ ಸರಿ. ಗೋಳಿ ಬಜ್ಜಿ ಮಾಡಕ್ಕಾಗತ್ತ ಅವಾಗ ನೋಡಿ ಗೈಸ್, ಅವಾಗ ಎಣ್ಣೆ ತಿಂಡಿ ಅಂತೆ. ನಾನು ಈ ಮನೆಗೆ ಒಂದೇ ದಿವಸ ಮಾಡಿದ್ದು ಅವತ್ತು ಯಾರು ಯಾವ ನೋಡಿದ್ರು ನಾವು ಏನಾದ್ರು ತಿಂಡಿ ಮಾಡ್ತೀವಿ. ಇಷ್ಟು ಸ್ನಾಕ್ಸ್ ತಂದಿರ್ತಾರೆ. ನೀವು ತಿಂದಿಲ್ಲ ಆ ದಿನ ಬಂದಿಲ್ಲ. ನಾನು ಇರ್ಲಿಲ್ಲ, ಈಗ ಮೊನ್ನೆ ಸುಮಾರು ಸತಿ ಇವಾಗ ಮಾಡಿದ್ವಿ. ಮೊನ್ನೆ ಇತ್ತೀಚೆಗೆ 1 ತಿಂಗಳ ಮಾಡಿದ್ದು ಅಷ್ಟೇ. ಸರಿನಪ್ಪ. ನಾಳೆ ಗೋಳಿ ಬಜೆ, ನಾಳಿದ್ದು ಈರುಳ್ಳಿ ಬಜೆ, ಅದ್ರ ನಾಳಿದ್ದು ಮಾಮಿದು ವಡೆ, ಅದಾದ್ಮೇಲೆ ಇನ್ನೊಂದೇನು ಎಣ್ಣೆಯಲ್ಲಿ ಏನಿದೆ ಎಲ್ಲ ವೆರೈಟಿ ಹೇಳಿ ಗೈಸ್. ಎಣ್ಣೆ ವೆರೈಟಿ ಮಾತ್ರ ಹೇಳಿ. ಎಣ್ಣೆ ವೆರೈಟಿ ಮಾತ್ರ ಹೇಳಿ. ಎಣ್ಣೆದು ತಿಂದ್ರೆ ನಮ್ಗೆ ಸಮಾಧಾನ. ನಾವು ಎಣ್ಣೆ ತಿಂದಾಗಿದ್ದೇವೆ ಗೈಸ್, ಹೇಳಿ ನೀವು. ಈರುಳ್ಳಿ ಪಕೋಡ. ಪಾಪ ಹೊಟ್ಟೆ ಸುಸ್ತಾ ಇದೆ. ಏನ್ ಆಶೆ ಆಗ್ತಾ ಇದೆ? ಹೋಗಿ ಹಾಲು ಕೊಡೋರು ಹೋಗಿ. ಈರುಳ್ಳಿ ಪಕೋಡ, ಆಮೇಲೆ ಸರಿ ಇಲ್ವಾ? ಸಕ್ಕಿಗೆ ಬೋಂಡ. ಡೈರೆಕ್ಟ್ ಇದಲ್ಲ ಇದು ಹೊಸದು. ಅಲ್ಲ ಇವರು ಮತ್ತೆ ಅಲ್ಲಿ ಅಪ್ಪಾಜಿ ಟಿವಿ ಕೆಳಗಡೆ ಬಾಯಿ ಮತ್ತೆ ಮುತ್ತಲ ಕುಚ್ ಬರಲ್ಲ. ನಿಮಗೆ ಈ ಥರ ಕ್ಯಾಶುವಲ್ ಆಗಿ ಮಾತಾಡುವಂಥ ರಿಯಲ್ ಕ್ಲಿಪ್ಪಿಂಗ್ಸ್ ಎಲ್ಲ ನೋಡೋದಕ್ಕೆ ಇಷ್ಟ ಆಗುತ್ತೆ? ಲೆಟ್ ಮೀ ನೋ ಇನ್ ದ ಕಮೆಂಟ್ಸ್. ಹಾಯ್, ಇಷ್ಟು ದಿನ ನಾನು ಪಂಜರಿ ತಿಂತಾ ಇದ್ನಲ್ಲ, ಅದು ಖಾಲಿ. ಸೊ ಲೈಕ್ ಡ್ರೈ ಫ್ರೂಟ್ಸ್ ಡೈಲಿ ತಿಂತಾ ಇದ್ದೆ ನಾನು. ಮುಂಚೆ ಅಮ್ಮ ಹಾಕಿಡೋರು ಆಯ್ತಾ. ಬಾದಾಮ್ ಬೆಳಿಗ್ಗೆದ್ದು ವಾಲ್ನಟ್ಸ್ ಎಲ್ಲ ತಿಂತಾ ಇದ್ದೆ, ಖರ್ಜೂರನ್ನು ತಿಂತಾ ಇದ್ದೆ, ಸನ್ಫ್ಲವರ್ ಸೀಡ್ಸ್, ಆಮೇಲೆ ಪಂಕಿನ್ ಸೀಡ್ಸ್ ಇದೆಲ್ಲ ತಿಂತಾ ಇದ್ದೆ. ಬಟ್ ಆಫ್ಟರ್ ಅ ಪಾಯಿಂಟ್ ಐ ಗಾಟ್ ವೆರಿ ಬೋರ್ಡ್. ತಿನ್ನಕ್ಕೆ ಮನ್ಸಾಗ್ತಾ ಇರಲಿಲ್ಲ, ಟೇಸ್ಟೇ ಇಷ್ಟ ಆಗ್ತಾ ಇರಲಿಲ್ಲ. ಇವಾಗಂತೂ ನನಗೆ ನೆನಪೇ ಆಗಲ್ಲ, ಇಷ್ಟ ಬಂದಂಗೆ ತಿಂತೀನಿ ನಾನು. ಸೊ ಐ ಡಿಸೈಡೆಡ್ ಇದ್ರ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿಟ್ರೆ ನಾನು ಪಂಚರಿನ ಹಿಂಗೆ ಹಾಲಿಗೆ ಮಿಕ್ಸ್ ಮಾಡಿ ತಿಂತಾ ಇದ್ದೆ, ಕುಡಿತಾ ಇದ್ದೆ. ಅದೇ ರೀತಿ ಮಾಡ್ತೀನಲ್ವ, ಇದನ್ನು ನೋಡ್ಕೊಂಡು ಬೆಸ್ಟ್ ಐಡಿಯಾ ಅಂತ. ಆ್ಯಂಡ್ ಎಲ್ಲ ಡ್ರೈ ಫ್ರೂಟ್ಸ್ ತಿಂದಂಗೆ ಆಗುತ್ತೆ ವಿತ್ ಲಿಮಿಟೆಡ್ ಕ್ವಾಂಟಿಟಿ ಅಂತ. ಸೊ ಇವತ್ತು ನಾವು ಮನೆಯಲ್ಲಿ ಸಿಂಪಲ್ ಆಗಿ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡೋಣ. ಎಲ್ಲನ 1 ಕಪ್ ಹಾಕ್ತಾ ಇದ್ದೀನಿ. ಬಾದಾಮ್, ವಾಲ್ನಟ್, ಪಂಕಿನ್ ಸೀಡ್, ಸನ್ಫ್ಲವರ್ ಸೀಡ್, ಖರ್ಜೂರ, ಪಿಸ್ತಾ ಹಾಗೆಯೇ ಗೋಡಂಬಿ ಇದನ್ನೆಲ್ಲ ಫ್ರೈ ಮಾಡಬೇಕೀಗ.
ಹಾಗೆ ಫ್ರೈ ಮಾಡ್ಬೋದು ಆರ್ ಸ್ವಲ್ಪ ಗೀ ಹಾಕಿನೂ ಫ್ರೈ ಮಾಡ್ಬೋದು. ಒಂದೊಂದು ಐಟಮ್ 2-3 ನಿಮಿಷ ಫ್ರೈ ಆದ್ರೆ ಸಾಕು. ಇದು ನನ್ನ ಡ್ರೀಮ್ ಆಗಿತ್ತು ಆಯ್ತಾ, ಮನೆಯಲ್ಲಿ ಈ ತರನೇ ಇರಬೇಕು ಎಲ್ಲಾನು ಪರ್ಫೆಕ್ಟ್ ಆಗಿ ಅಂತ. ಐ ಲವ್ ದಿಸ್ PVD ಕೋಟಿಂಗ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇದ್ರ ಒಳಗಡೆ ಎಲ್ಲ ನನಗೆ ಇಷ್ಟ ಇರುವಂತ ರೀತಿನಲ್ಲೇ ಕಲರ್ ಕೋಡೆಡ್. ಯಾವ ಕಲರ್ ನೋಡಿ, ಗೋಲ್ಡ್ ಶೇಡ್ ಅಲ್ಲೇ ಬಂದಿರುವಂತ ಗ್ಲಾಸ್ ಜಾರ್ಸ್ ಎಲ್ಲ ಸ್ವಲ್ಪ ಮೇಂಟೈನ್ ಮಾಡಬೇಕು, ಗ್ಲಾಸ್ ಅಲ್ವಾ, ಬಟ್ ಲುಕ್ಸ್ ಬ್ಯೂಟಿಫುಲ್. ಕಿಚನ್ ಟೂರ್ ಮಾಡ್ಬೇಕಾ ಹೇಳಿ ಆಯ್ತಾ, ಡೀಟೇಲ್ ಆಗಿ ಕಿಚನ್ ಟೂರ್ ಮಾಡ್ತೀನಿ, ಹೇಗೆ ಇಟ್ಟಿದ್ದೀವಿ ಏನೇನು ಇಟ್ಟಿದ್ದೀವಿ ಅಂತ. ಅಂದರೆ ಪ್ರಾಕ್ಟಿಕಲ್ ಆಗಿ, ಸುಮ್ಮನೆ ಶೋಗ್ ಅಂತ ಹೇಳ್ಬಾರ್ದಲ್ವಾ, ಪ್ರಾಕ್ಟಿಕಲ್ ಆಗಿ ಡೈಲಿಗೆ ಹೇಗೆ ಯೂಸ್ ಮಾಡ್ತೀವಿ ಅಂತ ತೋರಿಸ್ತೀನಿ. ಬಟ್ ಕೆಲವೊಂದಿದೆ ಆಬ್ವಿಯಸ್ಲಿ ಶೋಗೆ, ನಮ್ಮ ವಿಡಿಯೋಸ್ಗೆಲ್ಲ ಚೆನ್ನಾಗಿ ಬರಲಿ ಅಂತ. ಫಾರ್ ಎಕ್ಸಾಂಪಲ್ ಅಲ್ಲೊಂದು ಓಪನ್ ಸ್ಪೇಸಲ್ಲಿ ಕೆಲವೊಂದು ಜಾರ್ಸ್ ಇಟ್ಟಿದ್ದೀನಿ. ಕೆಲವರು ಕುಕಿಂಗ್ ವಿಡಿಯೋಸ್ ಮಾಡ್ತಾರಲ್ಲ ಅಂಥವ್ರು ಶೋಗ್ ಜಾಸ್ತಿ ಇರ್ತಾರೆ, ಬಿಕಾಸ್ ಚೆನ್ನಾಗಿ ಕಾಣಿಸುತ್ತಲ್ಲ ವಿಡಿಯೋ ಮಾಡಬೇಕಾದ್ರೆ ಅಂತ, ವಿಚ್ ಇಸ್ ಟ್ರೂ. ಫ್ರೈ ಆಯಿತು, ಐ ಥಿಂಕ್ ಸಾಕು ಅನ್ಸುತ್ತೆ. ಸ್ವಲ್ಪ ತಣ್ಣಗಾಗ್ಲಿ, ಸೊ ಅದರಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ಒನ್ ಮಾಡೋಣ. ನಾನು ಅಡುಗೆ ಮನೆಗೆ ಬರೋದಿಲ್ಲ ಇತ್ತೀಚೆಗೆ, ಅಮ್ಮ ಮಾಮಿ ಹೇಳ್ದಂಗೆ. ಸೊ ಸ್ಯಾಂಡ್ವಿಚ್ ಮಾಡೋದಕ್ಕಿದೆಯಾ, ಸ್ಯಾಲಡ್ ಇದೆಯಾ, ಬರ್ತೀನಿ ಆಯ್ತಾ. ಇಲ್ಲ ಅಂದರೆ ಎಲ್ಲ ನೋಡ್ಕೋತಾರೆ ಅಲ್ವಾ. ಬಟ್ ಐ ಲೈಕ್ ಟು ಡೂ ಇಟ್. ಸ್ವಲ್ಪ ನನ್ನನ್ನು ನಾನು ಪುಷ್ ಮಾಡಬೇಕು, ಮಾಡೋಣ ಏನಾದರೂ ಅಂತ. ಇವತ್ತು ಇದಕ್ಕೆ ನನಗೋಸ್ಕರ ಏನಾದರೂ ಬೇಕಾ, ಬರ್ತೀನಿ, ಇದು ಮಾಡ ಅದು ಮಾಡೋದು, ಇಲ್ಲ ಅಂದರೆ ಬರಲ್ಲ ನಾವು. ನಮ್ಮ ಮನೇಲಿ ಒಂದು ದೊಡ್ಡ ಕತೆ ಆಗಿದೆ, ಏನು ಗೊತ್ತಾ. ಆಹಾರ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ. ಫಸ್ಟ್ ಗ್ಯಾಸ್ ಸ್ಲೋ ಇಡ್ತೀನಿ ಆಯ್ತಾ, ಇದು ಮುಗಿಲಿ ಆಮೇಲೆ ಹೇಳ್ತೀನಿ. ಇಲ್ಲ ಅಂದರೆ ಇದು ಆಗಲಿ, ಇಲ್ಲ ಅಂದರೆ ನನ್ನ ಕತೆ ಹೇಳ್ತಾ ಹೇಳ್ತಾ ಇದು ಸಿಗೋದ್ರೆ ವೇಸ್ಟ್ ಆಗುತ್ತೆ, ಮತ್ತೆ ಆರ್ಡರ್ ಮಾಡಬೇಕು. ಅದು ಬೇರೆ ಡ್ರೈ ಫ್ರೂಟ್ಸ್ ರೇಟ್ ಕಾಸ್ಟ್ಲಿನಾ. Realize if it's done. It's done, it's done. Smell is coming, yes, na? Smell is coming, it's done. This is how I ask, guys. I am not perfectionist. I ask, this is done, that is done, chalo. Pumpkin seeds ಹಾಕಿದ್ದೀನಿ. ಸೊ ನಾನು ಅದೇ ಸ್ಟೋರಿ ಹೇಳ್ಬೇಕಂತ ಇದ್ನಲ್ಲ, ಏನಾಯ್ತು ಗೊತ್ತಾ, ಏನಾಯ್ತಲ್ಲ ಪ್ರತಿ ತಿಂಗಳು ಕತೆ. ನಮ್ಮ ಮನೆಯಲ್ಲಿ ನಾವು 8 ಜನ ಇದ್ದೀವಲ್ಲ, ಸೊ ನಾವು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ ಮಾಡ್ತಾ ಇರ್ತೀವಿ, ಅಥವಾ ಏನಾದರೂ ಈ ಥರ ಸ್ನ್ಯಾಕ್ಸ್ ಮಾಡ್ತಾ ಇರ್ತೀವಿ. ಎಲ್ಲದಕ್ಕೂ ಬೇಕಾಗುತ್ತೆ ಗ್ಯಾಸ್. 21 ದಿನಕ್ಕೆ ಒಂದು ಬುಕ್ ಮಾಡೋದಕ್ಕಾಗುತ್ತಂತೆ, ನಮ್ಮದು 15 ದಿನಕ್ಕೆ ಖಾಲಿ ಆಗುತ್ತೆ. ನಾವು ಏನು ಮಾಡೋದಂತಲೇ ಗೊತ್ತಾಗ್ತಾ ಇಲ್ಲ ಆಯ್ತಾ. ಸೊ ಹೋಗಿ ಕೇಳಿದ್ರೆ ಆಬ್ವಿಯಸ್ಲಿ ಯು ಕ್ಯಾನ್ ಗೆಟ್ ಪೇಯಿಂಗ್ ಎಕ್ಸ್ಟ್ರಾ ಎಲ್ಲ ಸಿಗುತ್ತೆ, ಬಟ್ ಪ್ರತಿ ತಿಂಗಳು ಅದು ಮಾಡಬೇಕಲ್ವಾ. ನಾವು ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡುವ, ಅದಕ್ಕೆ ಇಂಡಕ್ಷನ್ ಸ್ಟವ್ ತರಬೇಕಂತ ಅನ್ಕೊಂಡಿದ್ದೀನಿ. ಈ ಥರ ಸಡನ್ನಾಗಿ ಖಾಲಿ ಆದರೆ ಏನಾದರೂ ಮಾಡ್ಬೋದಲ್ವ. ಲಾಸ್ಟ್ ಟೈಮ್ ಬೆಳಗಿನ ಜಾವ ಸಡನ್ನಾಗಿ ಖಾಲಿ ಆಗಿದೆ, ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ. ಆಬ್ವಿಯಸ್ಲಿ ಬ್ರೇಕ್ಫಾಸ್ಟ್ನ ಆರ್ಡರ್ ಮಾಡಿದ್ದೆ, ಮತ್ತೆ ಮೇಲ್ಗಡೆ ಮನೆಯವ್ರ ಹತ್ರ ಇದೆಯಾ ಅಂತ ಕೇಳಿದೆ. ಪುಣ್ಯಕ್ಕೆ ನಮ್ಮ ಫ್ಲ್ಯಾಟಲ್ಲಿ ಒಬ್ಬರ ಹತ್ರ ಇತ್ತು ಭಾರತ್ ಗ್ಯಾಸೇ. ಸೊ ಅವರಿಂದ ತಗೊಂಡು ಬಂದ್ವಿ. ಆ್ಯಂಡ್ ನಮ್ಮ ಬಂದಾಗ ಅವ್ರಿಗೆ ಕೊಟ್ವಿ. ಮುಂಚೆ 15 ಡೇಸ್ ಒಂದ್ಸತಿ ಇತ್ತು, ಇವಾಗ 21 ಡೇಸ್ ಒಂದ್ಸತಿ ಮಾಡಿದ್ದಾರೆ. ಬಟ್ ಹಂಗೆಲ್ಲ ಸ್ಟೋರಿ. ಬಟ್ ನಿಮ್ಗೇನಾದ್ರೂ ಐಡಿಯಾ ಇದ್ರೆ ನೀವೇನು ಮಾಡ್ತೀರಾ, ಬಿಕಾಸ್ ನಮ್ಮನೆ ಅಂತಲ್ಲ, ಸುಮಾರು ಜನರ ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಅವ್ರು ಇದ್ದೇ ಇರ್ತೀರಲ್ವಾ. ನೀವೆಲ್ಲ ಏನು ಮಾಡ್ತೀರಾ ಅಂತ ಹೇಳಿ ಆಯ್ತಾ, ನಮಗೂ ಅವಾಗ ಒಂದು ಗೊತ್ತಾಗುತ್ತೆ, ನಾವು ಈ ಥರ ಮಾಡ್ಬೋದು ಅಂತ. ಇನ್ನೇನು ಎಕ್ಸ್ಟ್ರಾ ದುಡ್ಡು ಕೊಟ್ಟು ತರಬೇಕಾಗುತ್ತೆ ಅನ್ಸುತ್ತೆ, ಅಕಸ್ಮಾತ್ ಬೇಗ ಖಾಲಿ ಆದರೆ. ಹಿಂಗೆ ನೋಡಿ, ಇದು ಅದು ಕನೆಕ್ಷನ್ ಕೊಟ್ಟಿಲ್ವೇ ನೋಡಿ, ಹಿಂಗೆ ಕೆಳಕ್ ಮಾಡೋದು. ಪದೇ ಪದೇ ಗ್ಯಾಸ್ ಅಲ್ಲಿ ಕಾಯಿಸೋದಕ್ಕೆ ಏನಕ್ಕಂತ, ಬೆಳಿಗ್ಗೆ ಒಂದು ದೊಡ್ಡ ಕರದಲ್ಲಿ ಕಾಯಿಸಿರ್ತೀವಿ ಅಂತ, ಆಮೇಲೆ ದೊಡ್ಡ ಪಾತ್ರೆನಲ್ಲಿ, ಆಮೇಲೆ ಈ ತರದ್ದು ವಾಟರ್ ಹೀಟರ್ ಅಲ್ಲಿ, ಕೆಟಲ್ ಅಲ್ಲಿ ಹೀಟ್ ಮಾಡ್ತೀವಿ ಅಷ್ಟೇ. ಹಲಿಂಗ್ ಸೀಡ್ಸ್ನ ಕೂಡ ಹಾಕಬೇಕು. ಆಕ್ಚುಲಿ ಇದನ್ನ ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದಾಯ್ತಾ, ಬಟ್ 2 to 3 ಟೇಬಲ್ ಸ್ಪೂನ್ಸ್ ಅಷ್ಟೇ. ಗ್ಯಾಸ್ ಹಂಗೆ ಬಿಸಿ ಇದೆಯಲ್ಲ, ಸೊ ಅದರಲ್ಲೇ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೀನಿ. ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ, ಕಿಚನ್ ಟೂರ್ ಮಾಡೋದಾದ್ರೆ ಏನಿದೆ, ಏನಾದರೂ ಮೀನಿಂಗ್ಫುಲ್ ಆಗಿರೋದಿದೆಯಾ, ಸುಮ್ಮನೆ ಮಾಡಬಾರ್ದಲ್ಲ. ಆಕ್ಚುಲಿ ಇದೆ, ಸೆಟ್ ಮಾಡಿರೋ ರೀತಿ, ಬಾಕ್ಸಸ್ಗಳು ಎಲ್ಲ, ಸೊ ಮಾಡ್ಬೋದು. ಯಾವ್ದು ಬೇಗ ಬೇಗ ಗ್ರೈಂಡ್ ಆಗುತ್ತೆ ಅದನ್ನು ಒಟ್ಟೊಟ್ಟಿಗೆ ಹಾಕ್ತೀನಿ. ಫಾರ್ ಎಕ್ಸಾಂಪಲ್ ಈ ಬೀಜಗಳನ್ನ, ಪಂಪ್ಕಿನ್ ಸೀಡ್ಸ್, ಆಮೇಲೆ ಸನ್ಫ್ಲವರ್ ಸೀಡ್ಸ್. ಎಷ್ಟು ಪವರ್ಫುಲ್ ಮಿಕ್ಸಿ ಇದು, ಪಟ ಅಂತ ಆಗ್ಬಿಡ್ತು. ಐ ಮೀನ್ ಇದು ಹೊಸ ಮಿಕ್ಸಿ ನಮ್ಮದು, ಮಿಕ್ಸರ್ ಗ್ರೈಂಡರ್ ಅದರ ಹೊಸ್ತು. ಬೇಗನೆ ಆಯಿತು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಕ್ಯಾಶ್ಯೂ ಆ್ಯಂಡ್ ಪಿಸ್ತಾನ ಒಟ್ಟಿಗೆ ಹಾಕೋಣ, ಬೇಗ ಆಗ್ಬೋದು ಎರಡೂ. ಇಟ್ಸ್ ಅ ವೆರಿ ನೈಸ್, ತುಂಬ ಚೆನ್ನಾಗಿದೆ ಇದು ಮಿಕ್ಸರ್ ಗ್ರೈಂಡರ್. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಲ್ವಾ, ವೆರಿ ನೈಸ್.
ಎಷ್ಟು ಬೇಗ ವಿದಿನ್ ಅ ಸೆಕೆಂಡ್ ಆಗ್ಬಿಡುತ್ತೆ ಗೊತ್ತಾ. ಒಂದೊಂದು ಚಿಕ್ಕದು ಈ ಥರ ಪೀಸ್ ಇದೆ. ನಾನು ತುಂಬ ಪೌಡರ್ ಮಾಡಿದ್ದೀನಿ, ನೀವು ಇಷ್ಟು ಪೌಡರ್ ಮಾಡಬೇಕಂತಲೇ ಇಲ್ಲ. ಒಂದು ಸ್ವಲ್ಪ ತರಿಯಾಗಿ ಸಿಕ್ಕಿದ್ರೆ ತಿನ್ನೋಕ್ಕೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೆಲವೊಂದು ಪೀಸ್ ಇದೆ, ಇಷ್ಟು ಚಿಕ್ಕ ಪೀಸ್ ಇದೆ ಇಲ್ಲಿ. ಇದೆಲ್ಲ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಸೊ ಆ ಥರನೇ ಇರಲಿ ಅದು ಕೆಲವೊಂದು. ನಾನು ಇದನ್ನು ಫೈನ್ ಪೇಸ್ಟ್ ಥರ ಮಾಡಿಲ್ಲ, ಕೋರ್ಸ್ ಆಗಿ ಮಾಡಿದ್ದೀನಿ. ಆ್ಯಂಡ್ ಸಾಕು ಈ ಥರ ಕೋರ್ಸ್ ಆಗಿ. ನೈಸ್. ಖರ್ಜೂರನೇ ತುಂಬ ಇಂಪಾರ್ಟೆಂಟ್. ಹೆಂಗಾಗುತ್ತೋ ಗೊತ್ತಿಲ್ಲ, ಕುಡಿಯಾದ್ರೆ ಸಾಕು. ಇದ್ಯಾಕೆ ಈ ತರ ಆಯ್ತು? ನಾವೆಲ್ಲ ಈ ತರ ಸುಟ್ಟಾಕುದಿಲ್ಲ ಪಾತ್ರೆ. ನಮ್ಮ ಮನೇಲಿ ಈ ತರ ಎಲ್ಲ ಸಿಸ್ಟಮೆಟಿಕ್ ಇಲ್ಲ. ಪಾತ್ರೆ ಎಲ್ಲ ಸುಟ್ಟಾಕುದು ಕ್ಲೀನ್ ಆಗಿ ಮಾಡ್ತೇವೆ ನಾವು. ಈ ತರ ಎಲ್ಲ ಮಾಡ್ಬಿಟ್ಟು ನಾವು ಸಂಬಳ ಕಟ್ ಮಾಡ್ತೇವೆ. 7 varieties ಫ್ರೈ ಮಾಡೋದು. 7 ವೆರೈಟಿ ಫ್ರೈ ಮಾಡೋದು. ಈ ತರ ನಾವು ಈ ತರ ಪಾತ್ರೆಯಲ್ಲಿ ನಾವು ಫ್ರೈ ಮಾಡೋದಿಲ್ಲ. ಫ್ರೈ ಮಾಡೋ ಪಾತ್ರೆ ಬೇರೆ ಇರುದು ನಮ್ಮ ಮನೇಲಿ. ಇದ್ರಲ್ಲಿ ನಾವು ಫ್ರೈ ಮಾಡುದು. ನಿಮ್ಮ ನಾಳೆಯಿಂದ ಕೆಲಸಕ್ಕೆ ತೆಗಿತೇವೆ ನಾವು. ಕಡಿಯೆಲ್ಲ ಇದ್ರಲ್ಲಿ ಮಾಡುದು ನಾವು. ಇದು ನಾವು ಇದ್ರಲ್ಲಿ ಫ್ರೈ ಮಾಡಿ ನಮ್ಮ ಮೇಡಮ್ ಬೈತಾರೆ ನಮ್ಗೆ. ಇದು ಇವತ್ತು ಮೇಡಮ್ ಮಾಡಿದಲ್ಲ. ಇಲ್ಲಿ ಬಾಳೆ ಅರ್ಧ ಇಲ್ಲಿ ಐದು ಮಿಕ್ಸ್ ಮಾಡ್ತಾರೆ ಸರಿ ಆಯ್ತು. ಪಾಪು ಜೋರಾಗಿ ಅಳ್ತಾ ಇದೆ. ಸೊ ನಾನು ಹೋಗ್ತೀನಿ, ಅಮ್ಮ ಮಾಡ್ತಾರೆ. ಇದನ್ನ ಮಾಡಿಬಿಟ್ಟು ಒಂದು ಬ್ಯೂಟಿಫುಲ್ ಡಬ್ಬಕ್ಕೆ ಹಾಕ್ತೀನಿ, ವಿಚ್ ಇಸ್ ದಿಸ್ ಡಬ್ಬ. ದಿನ ನಾನು ಸ್ಪೂನ್ ತಿಂತೇನೆ. ದಿನ ಒಂದೊಂದು ಸ್ಪೂನ್ ತಿನ್ನೋದು ಅಷ್ಟೇ ಕತೆ. ಸೊ ಇದಕ್ಕೆ ಹಾಕಿ ಒಂದು ಡಬ್ಬ ಇಡ್ತೀವಿ. ಎಷ್ಟು ಚೆನ್ನಾಗುತ್ತೆ ನೋಡಿ, ಆಯ್ತಾ? ಟೇಸ್ಟ್ ಹೇಳಿ. ಐ ಥಿಂಕ್ ಇಟ್ ಶುಡ್ ಬಿ ಗುಡ್. ನೀ ಹಾಗೆ ತಿನ್ಬೋದು. ಸಿ ಇಟ್ಸ್ ರೆಡಿ. ಸೊ ಐ ವಾಂಟ್ ಟು ಹ್ಯಾವ್ ಒನ್ ಸ್ಪೂನ್. ಪರಿಮಳ ಶೋಕೊಂಡು ದಯಪಡ ಪಿಸ್ತಾ ಮಾಡ್ತೇನೆ. ಒಂದು ಸ್ಪೂನ್ ಹಾಗೆಯೇ ಎವ್ರಿ ಡೇ ತಿನ್ಬೋದು, ಅಥವಾ ಹಾಲಿಗೆ ಮಿಕ್ಸ್ ಮಾಡಿ ತಿನ್ಬೋದು. ಆ್ಯಂಡ್ ಓಟ್ಸ್ ಇದೆಯಲ್ವ, ಅದನ್ನು ಹಾಲಿಗೆ ಮಿಕ್ಸ್ ಮಾಡಿನೂ ತಿನ್ಬೋದು. ತುಂಬ ಟೇಸ್ಟ್ ಇದೆ. ಯಾಕಂದರೆ ಫುಲ್ ಇದರಲ್ಲಿ ಡ್ರೈ ಫ್ರೂಟ್ ಇರೋದು, ಮತ್ತೆ ಖರ್ಜೂರ ಹಾಕಿದ್ದಾಳೆ. ಸಿಹಿಗೆ ಖರ್ಜೂರ ಇದೆ, ಸಿಹಿ ಇಲ್ಲ ಸಪ್ಪೇನಿಲ್ಲ, ಮೀಡಿಯಮ್ ಆಗಿದೆ. ಟೇಸ್ಟ್ ಇದೆ. ಇದು ನನ್ನ ಮಗಳು 15 ದಿವಸದಲ್ಲೇ ಖಾಲಿ ಮಾಡಿಬಿಡ್ತಾಳೆ. ಮಮ್ಮಿ ಜೋರು ಮಾಡ್ತಾ ಇದೆ. ಇಟ್ಕೊಡು ಮಮ್ಮಿ. ನಿಮ್ಮ ಮನೆಯಲ್ಲಿ ಸಂಜೆ ಟೀ ಟೈಮ್ಗೆ ಏನು ಸ್ನ್ಯಾಕ್ಸ್ ಮಾಡ್ತೀರಾ, ಒಂದು ದೊಡ್ಡ ಲಿಸ್ಟೇ ಕಳಿಸಿ. ಸೊ ದಟ್ ನಮಗೂ ಒಂದು ಸ್ವಲ್ಪ ಐಡಿಯಾಸ್ ಬರುತ್ತೆ. ಓ ಇದನ್ನು ಟ್ರೈ ಮಾಡೋಣ, ಅದನ್ನು ಟ್ರೈ ಮಾಡೋಣ. ಕೆಲವೊಂದು ಸತಿ ಗೊತ್ತಿರುತ್ತೆ, ಬಟ್ ಅದು ಯೋಚನೆಗೆ ಬರಲ್ಲ. ಸೊ ಹಾಗಾಗಿ ಇಫ್ ಯು ಶೇರ್, ನಮಗೂ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಗೆ ಯಾವ್ದು ಇಷ್ಟ ಅದನ್ನು ವೀಡಿಯೋ ಮಾಡಿ ನಿಮಗೋಸ್ಕರ ಅಂತ ಹಾಕ್ತೀವಿ. ಓಕೆ, ರೇಣುಕಾ ಮೇಡಮ್ ಖಾರ ದೋಸೆ ಮಾಡಲಿಕ್ಕೆ ಕಲಿತರು. ಈ ದೋಸೆ ಮಾಡಲಿಕ್ಕೆ ಕಲಿತರು. ಈ ದೋಸೆ ಮಾಡೋದು ನಿಜ. ನೀರ್ ದೋಸೆ ಎಕ್ಸ್ಪರ್ಟ್ ಆದ್ರು ಅವರು. ನೀರ್ ದೋಸೆ. ನಾನು ಗೋಳಿ ಬಜ್ಜೆ, ಮಂಗಳೂರು ಗೋಳಿ ಬಜ್ಜೆ. ನಮ್ಮ ಸಿಸ್ಟರ್ಗೆ ತಿನ್ಬೇಕಂತ ಆಸೆ ಆಯ್ತು. ನಿನ್ನೆ ಹೇಳಿದ್ರು ಗೋಳಿ ಬಜ್ಜೆ ಮಾಡಿ ನಾಳೆ ಅಂತ. ಅದಕ್ಕೆ ಇವತ್ತು ಗೋಳಿ ಬಜ್ಜೆ ಸಂಜೆ ಸ್ನ್ಯಾಕ್ಸ್. ಇವತ್ತಿನ ಸ್ಟೋರಿ ಇದು. ಕ್ಯಾಶುವಲ್ ಆಗಿ ಒಂದು ದಿನ ನನ್ನ ಮನೆಯಲ್ಲಿ. ಸೊ ಹೇಗೆ ಅನ್ನಿಸ್ತು ಇವತ್ತಿನ ಈ ಒಂದು ವಿಡಿಯೋ ಅಂತ ಲೆಟ್ ಮೀ ನೋ. ಮಗು ಇರುವಂಥ ಮನೆಯಲ್ಲಿ ನೋಡಿ ಎಷ್ಟು ಚಂದ ಕ್ಯೂಟ್ ಕ್ಲೋತ್ಸ್ ಒಣಗಿದೆ. ಇದನ್ನೆಲ್ಲ ತೆಗಿಬೇಕು. ಇಫ್ ಯು ಲೈಕ್ ಇವತ್ತಿನ ವಿಡಿಯೋ ಏನು ಮಾಡಬೇಕು, ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಆದಷ್ಟು ಬೇಗ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಎಲ್ಲ ವೀಡಿಯೋಸ್ನ ನೋಡಿ ಮಿಸ್ ಮಾಡಬೇಡಿ ಆಯಿತಾ. ಟೇಕ್ ಕೇರ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಬಾಯ್.